ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಇವತ್ತಿನ ನನ್ನ ಒಂದು ಸಣ್ಣ ವಿಡಿಯೋ ಮಾಹಿತಿ ಅಂದರೆ ನೇರಳೆ ಹಣ್ಣು, ಇಂಗ್ಲೀಷಲ್ಲೇ ಜಾಮೂನ್ ಫ್ರೂಟ್ ಅಂತ. ಇದು ಸೀಸನಲ್ ಫ್ರೂಟು. ಹೇಗೆ ಮಾವಿನ ಹಣ್ಣು, ಪೇರಳೆ ಹಣ್ಣು ಇವೆಲ್ಲ ಸೀಸನಲ್ ಫ್ರೂಟು, ಅದೇ ಥರ ಈಗ ಸೀಸನ್ ಶುರು ಆಗಿರುವಂಥದ್ದು. ನೇರಳೆ ಹಣ್ಣು ಬರೋದನ್ನೇ ತುಂಬ ಜನ ಕಾಯ್ತಿರ್ತಾರೆ. ಯಾಕಂದರೆ ಇದರಲ್ಲಿರುವಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಅಥವಾ ಆರೋಗ್ಯಕ್ಕೆ ಎಷ್ಟು ಉತ್ತಮ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನೇರಳೆ ಹಣ್ಣು ಬರ್ತಿದ್ದಂಗೆ ಈಗ 400 ರೂಪಾಯಿ ಕೆ ಜಿ, 500 ರೂಪಾಯಿ ಕೆ ಜಿ ಆಗಿದೆ. ಆದರೂ ಜನ ಇದನ್ನು ಇಷ್ಟಪಟ್ಟು ತಗೊಳ್ತಾರೆ. ಇದರಲ್ಲೇ ನನಗೆ ಇರೋಂಥ ಒಂದು ಮೆಡಿಕಲ್ ಜರ್ನಲಲ್ಲೇ ನಾನು ಓದಿ ತಿಳ್ಕೊಂಡಿರುವಂಥದ್ದು, ಇದು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಗಳಿವೆ, ಈ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳು ಮತ್ತು ಇರೋದರಿಂದ ಹಲವು ಆರೋಗ್ಯ ಲಾಭಗಳಿವೆ ಅಂತ. ಇದರ ಸೇವನೆಯಿಂದ ಹೊಟ್ಟೆ ನೋವಿದ್ದರೆ ನಿವಾರಿಸುತ್ತೆ. ಇದು ಜಾಮೂನ್ ಫ್ರೂಟಿನ ಶರ್ಬತ್ತು ಅಥವಾ ನೇರಳೆ ಶರ್ಬತ್ತು ಅಂತಲೇ ಸಿಗುತ್ತೆ. ಅದು ನಾವು ಯಾವಾಗಲೂ ಒಂದು ಮನೇಲಿ ಇಟ್ಕೊಂಡಿದ್ರೆ ಒಳ್ಳೆಯದು. ಒಂದು ಹೊಟ್ಟೆ ನೋವು ಬರ್ತಿದ್ದಂಗೆ ಅದನ್ನು ಸ್ವಲ್ಪ ಬಿಸಿನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು ಶಮನ ಆಗುತ್ತೆ. ಇದರಲ್ಲಿ ಪಾಲಿಫಿನಾಲಿಕ್ ಗುಣಲಕ್ಷಣಗಳು ಇರೋದರಿಂದ ಕ್ಯಾನ್ಸರ್, ಹೃದಯ ಸಮಸ್ಯೆಗಳು, ಮಧುಮೇಹ, ಅಸ್ತಮಾ ಮತ್ತು ಸಂಧಿವಾತದ ವಿರುದ್ಧ ಇದೊಂದು ಪರಿಣಾಮಕಾರಿಯಾಗಿ ಇದು ಹೋರಾಡುತ್ತೆ. ಈ ನೇರಳೆ ಹಣ್ಣು ಸೇವನೆಯಿಂದ ನೇರಳೆ ಹಣ್ಣು ತಿನ್ನಬೇಕು. ನೇರಳೆ ಹಣ್ಣು ಬರೀ ನೇರಳೆ ಹಣ್ಣಿಂದ ಇದೆಲ್ಲ ಇದೆ ಅಂದರೆ, ನೇರಳೆ ಹಣ್ಣು ಸೇವನೆ ಮಾಡೋದ್ರಿಂದ ಇದು ದೇಹಕ್ಕೆ ಇಂಥ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಸಂಧಿವಾತ, ಈ ಅರ್ಥ್ರೈಟಿಸು ಎಲ್ಲ ಇರುತ್ತೆ ತುಂಬ ಜನಕ್ಕೀಗ, ಕೈಕಾಲು ಹಿಡಿಯೋದು, ಸಂಧಿ ನೋವೋದು. ಈ ಸೀಸನಲ್ ಫ್ರೂಟು ಆದಷ್ಟು ತಿನ್ನೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಿಮೋಗ್ಲೋಬಿನ್ ಸುಧಾರಣೆ ಆಗೋದ್ರಿಂದ, ದೇಹಕ್ಕೆ ಹಿಮೋಗ್ಲೋಬಿನ್ ಬೇಕು. ರಕ್ತಹೀನತೆ ಆಗಿಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಸುಸ್ತಾಗ್ತಾರೆ. ಅದು ಸಣ್ಣ ಮಕ್ಕಳೇ ಇರಲಿ, ದೊಡ್ಡವರೇ ಇರಲಿ, ಒಂದು ನಿಗದಿತವಾದ ಒಂದು ಅದಕ್ಕೆ ಮಟ್ಟದಲ್ಲಿ ಹಿಮೋಗ್ಲೋಬಿನ್ ಇರಬೇಕು. ಈ ನೇರಳೆ ಹಣ್ಣು ಸೇವನೆಯಿಂದ ಹಿಮೋಗ್ಲೋಬಿನ್ ಚೆನ್ನಾಗೇ ದೇಹಕ್ಕಾಗುತ್ತೆ. ಹಿಮೋಗ್ಲೋಬಿನ್ ಇರೋದ್ರಿಂದ ದೇಹ ಏನು ಸದೃಢವಾಗಿ ಮತ್ತು ಉತ್ತಮವಾಗಿ ಇಡುತ್ತೆ. ದೇಹ ನಮಗೆ ನೀಟಾಗೆ ಇರಬೇಕಾರೆ, ಅಂದರೆ ಆರೋಗ್ಯಕರವಾಗಿರ್ಬೇಕಾರೆ ಹಿಮೋಗ್ಲೋಬಿನ್ ಇರಬೇಕು. ಮತ್ತು ಇಮ್ಯುನಿಟಿ, ಫಿಟ್ನೆಸ್ಸು ಎಲ್ಲ ಬರಬೇಕಾರೆ ಇದು ಸದೃಢವಾಗಿರಬೇಕು ದೇಹ ಅಂತ. ಆಮೇಲೆ ಎಲ್ಲಕ್ಕಿಂತ ಚರ್ಮದ ಆರೋಗ್ಯ, ಇದು ನೇರಳೆ ಹಣ್ಣು ತಿನ್ನೋದ್ರಿಂದ ಚರ್ಮದ ಆರೋಗ್ಯ ತುಂಬ ಸುಧಾರಿಸುತ್ತೆ. ಆ್ಯಂಟಿ ಏಜಿಂಗು ಅಂದರೆ ನಿಗದಿತ ಅವಧಿಗಿಂತ ಮುಂಚೆನೇ ತುಂಬ ಸುಕ್ಕಾಗಿ, ಅವ್ರು 40 ವರ್ಷ ಅಂದರೆ ಅಯ್ಯೋ ಅಷ್ಟೇನಾ, ಇವರಿಗೊಂದು 50-60 ವರ್ಷ ಆದಂಗೆ ಕಾಣ್ತಾರಲ್ಲ ಅಂತ ಹೇಳೋದು, ಈ ಥರ ಎಲ್ಲ ಇರುತ್ತೆ. ಅದು ಚರ್ಮದಲ್ಲೇ ಬೇಕಾದಂಥ, ಚರ್ಮ ಆರೋಗ್ಯಕ್ಕಾಗಿ ಬೇಕಾದಂಥ ಕೆಲವು ಅಂಶಗಳ ಕೊರತೆಯಿಂದ ಹಾಗಾಗಿರುತ್ತೆ. ನೇರಳೆ ಹಣ್ಣು ಮತ್ತು ಈ ನೇರಳೆ ಹಣ್ಣು ಶರ್ಬತ್ತು ಎಲ್ಲ ಸೇವನೆಯಿಂದ ಅದೆಲ್ಲ ಸುಧಾರಿಸುತ್ತೆ ಅಂತ. ಹಾಗೆ ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ, ಯಾರಿಗೆಲ್ಲ ಕಬ್ಬಿಣದ ಅಂಶ ಇರಲ್ಲ, ಒಂದು ಅನ್ನಾಂಗ ಎಲ್ಲ ಇದರೊಳಗೆ ಇರೋದ್ರಿಂದ ಇದು ಅಕಾಲಿಕ ಮುಪ್ಪನ್ನು ಮತ್ತು ಕ್ಷೀಣಗೊಳ್ಳುವ, ಇದು ಬಹಳ ಮುಖ್ಯ ನಮಗೆ. ಕಣ್ಣು ಕ್ಷೀಣಗೊಳ್ತಾ ಇರುತ್ತೆ. ಕಣ್ಣಿಂದು ದೃಷ್ಟಿಯಾಗಲಿ, ಆಮೇಲೆ ಸುಮ್ಮನೆ ಮಬ್ಬು ಆಗ್ತಾ ಇರೋದು, ಬೇಗ ಸಣ್ಣೇಜಿಗೆ ಕನ್ನಡಕ ಹಾಕ್ಕೊಳ್ಳೋದು, ಕಣ್ಣು ತೋರ್ಸಕ್ಕೆ ಹೋಗೋದೆಲ್ಲ ಮಾಡ್ತಿರ್ತೀವಲ್ಲ, ಇದನ್ನೆಲ್ಲ ನಾವು ಅವಾಗವಾಗ ಈ ಹಣ್ಣುಗಳ ಬಗ್ಗೆ, ಸೀಸನಲ್ ಫ್ರೂಟ್ಸ್ ಬಗ್ಗೆ ಏನೇನು ಅಂತ ತಿಳ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಅದನ್ನೆಲ್ಲ ಅಕಾಲಿಕವಾಗಿ ಬರೋಂಥದ್ದನ್ನೆಲ್ಲ ನಾವು ಹೋಗಲಾಡಿಸ್ಕೋಬೋದು. ಏನು ಕೆಲವು ಕಾಯಿಲೆ ಕಸಾಲೆಗಳು, ದೋಷಗಳೆಲ್ಲ ಶಾಶ್ವತವಾದದ್ದೇನಲ್ಲ. ನಾವು ಇಂಥ ಒಂದು ಶಕ್ತಿಯುತವಾದ, ಉತ್ತಮವಾದ, ಆರೋಗ್ಯಭರಿತವಾದ ಫ್ರೂಟ್ಸು, ಕೆಲವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅಂಥ ಕೊರತೆಗಳನ್ನೆಲ್ಲ ನೀಗಿಸ್ಕೋಬೋದು ಅಂತ ಹೇಳ್ತಾ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಾನು ಕೂಡ ಹಣ್ಣು ಇದು ತಿನ್ನೋಕ್ಕೆ ಅಂತಲೇ ಒಂದು 1/4 kg ತೊಗೊಂಡಿದ್ವಿ, 100 ರೂಪಾಯಿದು. ಎಲ್ಲ ಅರ್ಧ ತಿಂದಾಯಿತು. ಆಮೇಲೆ ಜ್ಞಾಪಕ ಆಯಿತು ನನಗೆ, ಅಯ್ಯೋ ಇದೊಂದು ವಿಡಿಯೋ ಮಾಡಿಬಿಡೋಣ. ಯಾಕಂದರೆ ನಾನು ಕೂಡ ನೇರಳೆ ಹಣ್ಣು ಬರೋದೇ ಕಾಯ್ತಾ ಇರ್ತೀನಿ. ಇದರಲ್ಲೇ ಈಗ ಬರ್ತಾ ಈಗ ಮನೆ ಹತ್ರ ಬರೋರೆಲ್ಲ ರೆಗ್ಯುಲರ್ ತೊಗೊಳ್ತಿರ್ತೀವಲ್ಲ, ಆಮೇಲೆ 300 ರೂಪಾಯಿ 400 ಹೇಳ್ತಾರೆ ಈಗ ಫಸ್ಟು.
ಮೊದಲು ನಾವು ಅವ್ರ ಹತ್ರ ಚೌಕಾಸಿ ಮಾಡೋಕ್ಕೆ ಹೋಗಬಾರ್ದು, ಎಲ್ಲ ತಂದಿರ್ತಾರೆ ಚೆನ್ನಾಗಿ ಪಾಪ. ಬರ್ತಾ ಬರ್ತಾ ಜಾಸ್ತಿ ಹಣ್ಣು ಇದು ಒಂದು ಏನು ಈ ಸೀಸನಲ್ಲಿ ಹಣ್ಣು ಜಾಸ್ತಿ ಬರೋದಕ್ಕೆ ಶುರು ಆಯಿತು ಅಂದರೆ ಆವಾಗ ಒಂದು 200 ರೂಪಾಯಿಗೂ ಕೊಡ್ತಾರೆ. ಮತ್ತು ಇದು ಜಮ್ನೇರಳೆನೇ ಭಾರಿ ಒಳ್ಳೆಯದು. ಈ ಸಣ್ಣ ನೇರಳೆ ಇರುತ್ತೆ, ನಾಯಿ ನೇರಳೆ ಅಂತ, ಕೆಮ್ಮು ಜಾಸ್ತಿ ಶುರು ಆಗಿಬಿಡುತ್ತೆ. ಹಾಗಾಗಿ ಈ ನೇರಳೆ ಹಣ್ಣನ್ನು ನಾನು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಖಾರನೂ ಹಾಕಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಲ್ಬರ್ಸ್ಕೊಂಡು ಅದನ್ನು ತಿನ್ಬೋದು, ಏನು ಬೇಜಾರಾಗಲ್ಲ. ಏನಂದರೆ ಹೊರಗಡೆ ಹೋಗ್ಬೇಕಾರೆ ಎಲ್ಲ ತಿಂದರೆ ನಾಲಿಗೆ ಪೂರ್ತಿ ನೀಲಿ ಆಗಿಬಿಟ್ಟಿರುತ್ತಲ್ಲ ಅಂತ ಮನೇಲಿ ಆರಾಮಾಗಿ ಕೂತ್ಕೊಂಡಾಗ ಇದನ್ನು ಎಷ್ಟು ಬೇಕಾದ್ರೆ ತಿಂತೀವಿ ನಾವು. ಆದರೆ ತುಂಬ ತಿನ್ನಬಾರ್ದು ಅಂತಾರೆ, ಏನಾಗಿಲ್ಲ ಇದುವರೆಗೆ. ಇನ್ನೂ ಉದ್ದುದ್ದನೇ ಬರುತ್ತೆ, ಇದೊಂಥರ ಗುಂಡು ಗುಂಡು ಹಣ್ಣು, ತುಂಬ ಸ್ವೀಟ್ ಇದೆ ಮಾತ್ರ. ಉದ್ದ ಜಮ್ನೇರಳೆ ಇವಾಗ ಇನ್ನು ಸ್ವಲ್ಪ ದಿನಕ್ಕೆ ಅದು ಶುರು ಆಗುತ್ತೆ. ಅದು ಅಷ್ಟೇ ಭಾರಿ ತಿರುಳೆಲ್ಲ ತುಂಬ ಇದ್ದು ತುಂಬ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ, ಇಷ್ಟೆಲ್ಲ ಒಂದು ಆರೋಗ್ಯ ಲಾಭಗಳನ್ನು ಹೊಂದಿರುವಂಥ ಈ ನೇರಳೆ ಹಣ್ಣು ಅಥವಾ ಜಾಮೂನ್ ಫ್ರೂಟನ್ನು ನಾವು ಈ ಸೀಸನ್ನು ಬಂದಾಗ ಸೇವಿಸೋದ್ರಿಂದ ಎಷ್ಟು ಒಳ್ಳೆಯದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.